ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಕೊರಗು ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು ಅಂತ ಇದ್ರೆ, ಇನ್ ಕೆಲವೊಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕೊರಗಿರುತ್ತೆ. ಇನ್ ಕೆಲವೊಬ್ಬರಿಗೆ ನನ್ನ ಮನೆಯಲ್ಲಿ ನನಗೆ ಸರಿಯಾದ ರೀತಿಯಲ್ಲಿ ಸ್ಥಾನಮಾನ ಸಿಗ್ತಾ ಇಲ್ಲ, ನನ್ನ ಮಾತುಗಳನ್ನ ಯಾರು ಕೇಳಿಸ್ಕೊಳ್ತಾ ಇಲ್ಲ, ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಇನ್ನು ಕೆಲವೊಬ್ಬರಿಗೆ ನನ್ನನ್ನ ಯಾರು ಜಾಸ್ತಿ ಪ್ರೀತಿನೇ ಮಾಡ್ತಾ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಇಷ್ಟೊಂದು ಕೆಲಸದಲ್ಲಿ ನಾನು ಪರಿಶ್ರಮ ಹಾಕ್ತಾ ಇದ್ದೀನಿ, ಅದಕ್ಕೆ ತಕ್ಕನಾದಂತ ಪ್ರತಿಫಲನೇ ಸಿಗ್ತಾ ಇಲ್ಲ. ಕೆಲವೊಬ್ಬರಿಗೆ ತಮ್ಮ ಟೀಮ್ ಮೆಂಬರ್ಸ್ ಸರಿ ಇಲ್ಲ, ಇನ್ನು ಕೆಲವೊಬ್ಬರಿಗೆ ತಮ್ಮ ಬಾಸನೇ ಸರಿ ಇಲ್ಲ, ಇನ್ನು ಕೆಲವೊಬ್ಬರಿಗೆ ಸಮಾಜದಲ್ಲಿ ಇಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ ಅಂತ. ಹೀಗೆ ಹಲವಾರು ಕೊರಗುಗಳಿಂದ ನಮ್ಮ ಜೀವನ ಕೂಡಿದೆ. ಇದರ ಮಧ್ಯೆನೂ ನಾನು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು, ನಾನು ಬೆಳಿಬೇಕು, ನನ್ನ ಜೊತೆಗಿರೋರ್ನ ನಾನು ಬೆಳೆಸ್ತಾ ಹೋಗ್ಬೇಕು, ನಾನು ಇನ್ನು ಒಳ್ಳೆಯ ಗುಣಮಟ್ಟದ ಜೀವನವನ್ನ ನಾನು ಪಡಿಬೇಕು ಅಂತ ಯಾರಿಗೆ ಮನಸ್ಸಿದೆಯೋ ಅಂತವರಿಗೇನೆ ಈ ವಿಡಿಯೋ ಇರುವಂತದ್ದು. ಯಾರಿಗೆ ಅಂತ ಮನಸ್ಸಿದೆಯೋ ದಯವಿಟ್ಟು ಈ ವಿಡಿಯೋನ ನೋಡೋದಕ್ಕೆ ಮುಂದುವರಿಸಿ. ಇಲ್ಲದೆ ಹೋದ್ರೆ ನಿಮ್ಮ ಸಮಯ ತುಂಬಾ ಅತ್ಯಮೂಲ್ಯವಾದದ್ದಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಯಾವ್ದು ಮುಖ್ಯವಾದಂತ ಕೆಲಸ ಅನ್ಸುತ್ತೋ ದಯವಿಟ್ಟು ಆ ಕೆಲಸವನ್ನ ಮಾಡೋದಕ್ಕೆ ಮುಂದುವರಿಸಿ. ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್. ಯಾಕೆ ಅಂತನಾ, ಈ ವಿಡಿಯೋ ನೋಡೋದಕ್ಕೆ ಮುಂದುವರಿಸಿದ್ರಲ್ಲ ಅದಕ್ಕೋಸ್ಕರ. ಪ್ರಣಾಮಗಳು. ನಾನು ಸೂರ್ಯ. ಕಳೆದ 10 ವರ್ಷಗಳಿಂದ ನಾನು ಏನ್ ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಜೀವನದಲ್ಲಿ ಬೆಳೀತಾ ಇದ್ದೀನೋ ಅದನ್ನ ಜನಕ್ಕೆ ಹಂಚಿಕೊಳ್ಳೋದೇನೆ ನನ್ನ ವೃತ್ತಿ. ಇಲ್ಲಿವರೆಗೂ ಸುಮಾರು 15,000ಕ್ಕಿಂತ ಹೆಚ್ಚಿನ ಜನ ನನ್ನ ಕಾರ್ಯಕ್ರಮಗಳಲ್ಲಿ, ನನ್ನ ಶಿಬಿರಗಳಲ್ಲಿ ಭಾಗವಹಿಸಿ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ಆರ್ಥಿಕವಾಗಿ ಕೂಡ ಜೀವನದಲ್ಲಿ ಬೆಳೀತಾನೆ ಇದ್ದಾರೆ, ಮುಂದೆ ಬೆಳೆಯಕ್ಕೂ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಅಂತ ಜೀವನ, ಅಂತ ಯಶಸ್ಸಿನ ಜೀವನ ಎಲ್ಲ ರೀತಿಯಲ್ಲೂ ನೀವು ಬೆಳಿಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳೋಕೆ, ನೋಡೋದಕ್ಕೆ ಶುರು ಮಾಡಿ. ಪ್ರಪಂಚದಲ್ಲಿ 800 ಕೋಟಿಗಿಂತ ಹೆಚ್ಚಿನ ಜನರಿದ್ದಾರೆ. ಅದರಲ್ಲಿ ಸುಮಾರು ಜನಕ್ಕೆ, ಅಂದರೆ 85% ಜನಕ್ಕೆ ತಾವು ಯಶಸ್ಸನ್ನ ಪಡಿಬೇಕು, ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ಹೋಗ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಏನೋ ಒಂದನ್ನು ಹುಡುಕ್ತಿರ್ತಾರೆ. ಆದರೆ ತಮಾಷೆ ಏನು ನೋಡಿ, ಆ 85% ಜನಕ್ಕೆ ತಾವು ಏನನ್ನ ಹುಡುಕ್ತಾ ಇದ್ದಾರೆ, ಯಾವ್ದಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗೋದೇ ಇಲ್ವಂತೆ. ಇನ್ನ 10% ಜನ ಇದ್ದಾರೆ, ಅವ್ರಿಗೆ ಏನ್ ಬೇಕು, ಏನನ್ನ ಹುಡುಕ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಆದರೆ ಏನು ಅಂತಿದ್ರೆ, ಅವ್ರಿಗೆ ಸರಿಯಾದ ವ್ಯಕ್ತಿಯಿಂದ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗದೆ ಇರೋದಕ್ಕೆ ಅವರು 6ಕ್ಕೂ ಏರ್ತಾ ಇಲ್ಲ, 3ಕ್ಕೂ ಇಳಿತಾ ಇಲ್ಲ, ಆ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ. ಇನ್ನ 5% ಜನಕ್ಕೆ ಮಾತ್ರ ಅವರು ಏನು ಹುಡುಕ್ತಾ ಇದ್ದಾರೆ, ಏನಕ್ಕೆ ಹುಡುಕ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ, ನಿಖರವಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ವ್ಯಕ್ತಿಯಿಂದ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತಾ ಇರೋದ್ರಿಂದ ಅವರು ಜೀವನದಲ್ಲಿ ಅತ್ಯಂತ ಯಶಸ್ವಿಯಾದಂತ ಜೀವನವನ್ನ ಪಡೆದಿದ್ದಾರೆ, ಅದನ್ನ ಅನುಭವಿಸ್ತಾ ಇದ್ದಾರೆ. ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಿದ್ರೆ ಖಂಡಿತವಾಗ್ಲೂ ನೀವು ಆ 85% ಜನರಲ್ಲಂತೂ ಇಲ್ವೇ ಇಲ್ಲ. ಆಲ್ರೆಡಿ ನೀವು 15% ಜನರಲ್ಲಿ ಇರೋದ್ರಿಂದ ಇನ್ ಮುಂದೆ ನೀವು ಯಶಸ್ಸು ಪಡಿಬೇಕು ಅಂತಿದ್ರೆ ಈ 3 ಮುಖ್ಯವಾದ ಅಂಶಗಳ ಕಡೆಗೆ ಗಮನಿಸ್ತಾ ಹೋಗ್ಬೇಕು. ಮೊದಲನೇದು ಜ್ಞಾನ. ಈ ಪ್ರಪಂಚ ಇರೋದನ್ನೇ ಈಗ ಜ್ಞಾನ ಯುಗದಲ್ಲಿ ಇದೆ. ಅಂದರೆ ನಮಗೆ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲನೂ ಸಿಗಕ್ ಹೋಗ್ತಾ ಇದೆ. ಆದರೆ ನಮಗೆ ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ಬೇಕಾಗಿರೋದು ಬರೀ ಜ್ಞಾನವಲ್ಲ, ಸುಜ್ಞಾನ. ಅಂದರೆ ನಮ್ಮನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸೋದಕ್ಕೆ ಏನ್ ಬೇಕೋ ಅದನ್ನೇ ನಾವು ಹೇಳ್ತಾ ಇರುವಂತದ್ದು ಸುಜ್ಞಾನ. ಎರಡನೇ ಅಂಶ ಬೇಕಾಗಿರುವಂತದ್ದು ಆ ಸುಜ್ಞಾನವನ್ನ ಅಳವಡಿಸ್ಕೊಂಡು ಬೆಳಿಬೇಕಲ್ಲ, ಅದಕ್ಕೆ ಬೇಕಾಗಿರುವಂತದ್ದು ಕೌಶಲ್ಯಗಳು. ಜ್ಞಾನ, ಕೌಶಲ್ಯದ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಎರಡಕ್ಕಿಂತ ನಮ್ಮ ಮನೋಭಾವ. ಅಂದರೆ ತಾನು ಬೆಳೆದು ಇನ್ನೊಬ್ಬರನ್ನ ಬೆಳೆಸ್ಬೇಕು ಅನ್ನುವಂತ ಆ ಆಟಿಟ್ಯೂಡ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ಈ 3ಗಳನ್ನ ಸರಿಯಾದ ರೀತಿಯಲ್ಲಿ ಮಿಶ್ರಣ ಮಾಡಿ, ಬ್ಲೆಂಡ್ ಮಾಡಿ ನಿಮ್ಮನ್ನ ಯಶಸ್ಸಿನ ದಾರಿಯಲ್ಲಿ, ನಿಮ್ಮನ್ನ ಪ್ರಗತಿ ಪಥದಲ್ಲಿ ನಡೆಸೋಕೆ ಬರ್ತಾ ಇರುವಂತ ಒಂದು ಕಾರ್ಯಕ್ರಮದ ಹೆಸರೇನೆ ಸೀಕರ್ಸ್ ಸಂಸ್ಕಾರ ಶಿಬಿರ. ಅದರಲ್ಲಿ ಆ 3 ದಿನದಲ್ಲಿ ಏನೆಲ್ಲ ಇರುತ್ತೆ ಅಂತ ಕೆಲವೊಂದು ಮುಖ್ಯಾಂಶಗಳನ್ನ ನಾವು ತಿಳ್ಕೋಬಹುದಾ? ಅದರಲ್ಲಿ
ಜೀವನದಲ್ಲಿ ನಾವು ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಂತೋಷ. ಹೇಗೆ ನಾವು 24 ತಾಸುಗಳು ದಿನದಲ್ಲಿ ಸಂತೋಷವಾಗಿ ಇರಬಹುದು ಅಂತ ನಾವಲ್ಲಿ ತಿಳ್ಕೊಳಕ್ ಹೋಗ್ತಾ ಇದೀವಿ. ಈ ಎಲ್ಲಾ ರೀತಿ ವಿಷಯಗಳನ್ನ ನಾವು ಬರೀ ಥಿಯರಿ ಮುಖಾಂತರ ಅಂದರೆ PPT ಅಥವಾ ಸ್ಲೈಡ್ ಶೋ ಅಲ್ಲಿ ಇರೋದಿಲ್ಲ. ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಯಾವ ಒಂದು ಅರಿವನ್ನ ಇಟ್ಕೊಂಡು ಮುಂದೆ ಪ್ರಗತಿ ಪಥದಲ್ಲಿ ಸಾಗ್ತಾ ಇದೀವೋ ಆ ಒಂದು ಜ್ಞಾನವನ್ನ ಸುಜ್ಞಾನವನ್ನ ನಿಮ್ಗೆ ಹಂಚಿಕೊಳ್ಳಕ್ಕೆ ಬರ್ತಾ ಇರುವಂತದ್ದು. ಅಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರುತ್ತೆ. ನಾವು ಅಳವಡಿಸ್ಕೊಳ್ಬೇಕಾಗಿರುವಂತದ್ದು ಏನಿದೆ ಅದನ್ನ ಅಲ್ಲಿ ನಾವು ಹಂಚ್ಕೊಳ್ಳಕ್ಕೆ ಹೋಗ್ತಾ ಇದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವಲ್ಲಿ ಕಲಿಯಕ್ಕೆ ಹೋಗ್ತಾ ಇರೋದು, ಎಲ್ಲರಿಗೂ ಸಮಯ ಸೇಮ್ ಇದೆ. ಆ ಸಮಯವನ್ನ ಸದ್ಬಳಕೆ ಮಾಡಿಕೊಂಡು ಹೇಗೆ ಚುರುಕುತನದಿಂದ ಕೆಲಸ ಮಾಡಬೇಕು ಅನ್ನೋದನ್ನ ನಾವಲ್ಲಿ ತಿಳ್ಕೊಳಕ್ ಹೋಗ್ತಾ ಇದೀವಿ, ಚರ್ಚೆ ಮಾಡಕ್ ಹೋಗ್ತಾ ಇದೀವಿ. ಅದಾದ ಮೇಲೆ ಜೀವನದಲ್ಲಿ ಎಷ್ಟೋ ಜನಕ್ಕೆ ಆ 85% ಜನಕ್ಕೆ ಯಾಕೆ ಬೆಳೆಯಕ್ ಆಗ್ತಿಲ್ಲ, ಯಶಸ್ಸನ್ನ ಪಡೆಯಕ್ ಆಗ್ತಿಲ್ಲ ಅಂತಿದ್ರೆ ಅವರಿಗೆ ಸರಿಯಾಗಿರುವಂತ ಗುರಿ ಇಲ್ಲ. ಆ ಗುರಿನ ಅಚೀವ್ ಮಾಡ್ಬೇಕು ಅಂತಿದ್ರೆ ಒಬ್ಬರ ಮಾರ್ಗದರ್ಶನ ಬೇಕು. ಅವರಿಗೆ ನಾವು ಗುರುಗಳು ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ನಾವು ಚರ್ಚೆ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇರುವಂತ ವಿಷಯ ಗುರಿ ಮತ್ತೆ ಗುರುಗಳ ಪ್ರಾಮುಖ್ಯತೆ. ಸೊ ಹೇಗೆ ಗುರಿನ ಇಟ್ಕೊಂಡು ಗುರುಗಳ ಸಹಾಯದಿಂದ ನಮ್ಮ ಗುರಿಗಳನ್ನ ನಾವು ಯಶಸ್ವಿಯಾಗಿ ಗಳಿಸಕ್ ಹೋಗ್ತಾ ಇದೀವಿ, ಸಾಧಿಸಕ್ ಹೋಗ್ತಾ ಇದೀವಿ ಅಂತ ಅಲ್ಲಿ ನಾವು ಚರ್ಚೆ ಮಾಡಕ್ ಹೋಗ್ತಾ ಇದೀವಿ, ತಿಳ್ಕೊಳಕ್ ಹೋಗ್ತಾ ಇದೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಕಲಿಯುಗದಲ್ಲಿ ಎಷ್ಟೊಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ನಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಇರ್ಬೋದು, ಗೊಂದಲಗಳು, ಸವಾಲುಗಳು, ಪ್ರಾಬ್ಲಮ್ಗಳು ಯಾಕಿದೆ ಅಂತಿದ್ರೆ ನಮ್ಮ ಅನಿಸಿಕೆಯನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಐಡಿಯಾಸ್ಗಳನ್ನ ಇನ್ನೊಬ್ಬರಿಗೆ ಸರಿಯಾದ ಸಮಯದಲ್ಲಿ ಸರಿಯಾಗಿರುವ ರೀತಿಯಲ್ಲಿ ಹಂಚ್ಕೊಳಕ್ ಆಗದೆ ಇರೋದು. ಅದನ್ನೇ ನಾವು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಸಂವಹನ ಕಲೆ. ನಮ್ಮಲ್ಲಿ ಇರುವಂತ ಒಂದು ಭಾವನೆಗಳನ್ನ, ವಿಚಾರಗಳನ್ನ, ಐಡಿಯಾಸ್ಗಳನ್ನ ಇನ್ನೊಬ್ಬರಿಗೆ ಹಂಚ್ಕೊಳ್ಬೇಕಾಗಿರೋದು, ತಿಳಿಸ್ಬೇಕಾಗಿರೋದನ್ನೇ ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ. ಇದ್ರ ಜೊತೆಗೆ ಎಷ್ಟೋ ಜನಕ್ಕೆ ನನ್ನ ಫ್ಯೂಚರ್ ಏನಾಗ್ಬಿಡುತ್ತೋ, ನನ್ನ ಜೀವನದಲ್ಲಿ ಏನಾದ್ರೂ ಆಗ್ ಹೋಗ್ಬಿಟ್ರೆ, ನನ್ನ ಮಕ್ಕಳ ಜೀವನ ಹಾಗೆ ಹೋಗ್ಬಿಟ್ರೆ, ನಾನು ಈ ರೀತಿ ಆಗೋಗ್ಬಿಟ್ರೆ, ಲಾಸ್ ಆಗೋಗ್ಬಿಟ್ರೆ, ಈ ತರದ್ದು ಹಲವಾರು ಭಯಗಳಿಂದ ನಮ್ಮ ಜೀವನ ಕೂಡಿದೆ. ಅಂತ ಎಲ್ಲ ಭಯಗಳನ್ನ ಬುಡ ಸಮೇತ ಕಿತ್ತೊಗೆಯುವಂಥದ್ದೇನೆ ಅಲ್ಲಿ ನಾವು ವೈಜ್ಞಾನಿಕವಾಗಿ ನಮ್ಮಲ್ಲಿರುವಂತ ಆ ಭಯನ ತೆಗೆದುಹಾಕಿ ಧೈರ್ಯಶಾಲಿಗಳು ಹೇಗೆ ಆಗ್ಬೇಕು, ನಮ್ಮ ಹೊರಗಡೆ ಪ್ರಪಂಚದಲ್ಲಿ ಗೆಲ್ಲಬೇಕು, ಪ್ರೋಗ್ರೆಸ್ ಆಗ್ಬೇಕು ಅಂತಿದ್ರೆ ನಮ್ಮ ಒಳಗಡೆ ಪ್ರಪಂಚದಲ್ಲಿ ನಾವು ಶಾಂತ ರೀತಿಯಿಂದ ಇರೋದು. ಅದನ್ನೇ ನಾವು ಅಲ್ಲಿ ಹಲವಾರು ರೀತಿಯಲ್ಲಿ ಸೈಂಟಿಫಿಕಲಿ ಪ್ರೂವ್ಡ್ ಮೆಡಿಟೇಷನ್ ಮೆಥಡ್ಸ್ ಅಂತ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದೀವಿ. ಅದನ್ನ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಮಾಡಿ ಅದರಿಂದ ಹೇಗೆ ನಾವು ಬೆಳೆಯಕ್ಕೆ ಹೋಗ್ತಾ ಇದೀವಿ ಅಂತ ಚರ್ಚೆ ಮಾಡಕ್ ಹೋಗ್ತಾ ಇದೀವಿ. ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಜೀವನದಲ್ಲಿ ಆರ್ಥಿಕವಾಗಿ ಎತ್ತರಕ್ಕೆ ಹೋಗ್ಬೇಕು ಅಂತಿದ್ರೆ ಆಧ್ಯಾತ್ಮಿಕವಾಗಿ ನಾವು ಆಳಕ್ಕೆ ಹೋಗ್ಬೇಕು. ಅದನ್ನು ನಾವಲ್ಲಿ ತಿಳ್ಕೊಳ್ಳಕ್ಕೆ ಹೋಗ್ತಾ ಇದೀವಿ. ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ಕಲಿಯುಗದಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರೋದು, ನಮ್ಮ ಯಶಸ್ಸನ್ನ ನಾವು ಅಳಿತಾ ಇರೋದು ನಮ್ಮ ಹಣದ ಮೇಲೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಮೈಂಡ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಹಾಗಿದ್ರೆ ಹಣಕ್ಕಿಂತ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತದ್ದು ಆ ಹಣನ ಮಾಡ್ಬೇಕನ್ನುವಂತ ಮನಸ್ಥಿತಿ, ಹಣದ ಮನಸ್ಥಿತಿ. ಹಾಗಿದ್ರೆ ಹಣವನ್ನ ಹೇಗ್ ಮಾಡ್ಬೇಕು, ಮಾಡಿರೋದನ್ನ ಹೇಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ಮುಂದಿನ 5-10 ವರ್ಷಗಳಲ್ಲಿ ಹೇಗೆ ನಾವು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಅನ್ನೋದನ್ನ ತಿಳ್ಕೊಳಕ್ ಹೋಗ್ತಾ ಇದೀವಿ ಫಿನಾನ್ಷಿಯಲ್ ಲಿಟ್ರಸಿ ಮುಖಾಂತರ. ಸೊ ಫಿನಾನ್ಷಿಯಲ್ ಲಿಟ್ರಸಿ ಮುಖಾಂತರ ನಾವು ತಿಳ್ಕೊಳ್ತಾ ಹೇಗೆ ನಮ್ಮ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಹೇಗೆ ನಾವು ಶ್ರೀಮಂತರಾಗಬೇಕು ಅನ್ನೋದನ್ನ ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಈಗ ಜೀವನದಲ್ಲಿ ನಾವು ಎಷ್ಟೊಂದು ಕಷ್ಟಗಳನ್ನ, ಸವಾಲುಗಳನ್ನ ಅನುಭವಿಸ್ತಾ ಇದ್ದೀವಿ, ಇಲ್ಲಿವರೆಗೂ ಅನುಭವಿಸ್ತಾ ಇದ್ದೀವಿ, ಇನ್ನು ಮುಂದೆನೂ ಅನುಭವಿಸಕ್ ಹೋಗ್ತಾ ಇದ್ದೀವಿ. ಅದಕ್ಕೆ ಕಾರಣಗಳೇನು, ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ವೈಜ್ಞಾನಿಕವಾಗಿ ನಾವು ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ಹೀಗೆ ಹಲವಾರು ವಿಷಯಗಳನ್ನ ನಾವಲ್ಲಿ ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರುವಂತದ್ದು ಆ ಮನಸ್ಥಿತಿ ಬೇಕು. ನಾನು ಯಶಸ್ಸನ್ನ ಪಡಿಬೇಕು, ಇಂಥದ್ದನ್ನ ಕಲ್ತ್ಬಿಟ್ಟು ತಿಳ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಇನ್ನು ಎತ್ತರ ಮಟ್ಟಕ್ಕೆ ಬೆಳಿಬೇಕು, ಈಗಿರುವಂತ ಪರಿಸ್ಥಿತಿಯಿಂದ ಮೇಲಿನ ಸ್ಥಿತಿಗೆ ನಾನು ಹೋಗ್ಬೇಕು ಅಂತ ನನಗೆ ಅನಿಸ್ಬೇಕು. ಅಂತವ್ರಿಗೆ ಮಾತ್ರನೇ ಆ 3 ದಿನಗಳ ಸೀಕರ್ ಸಂಸ್ಕಾರ ಶಿಬಿರ ಇರುವಂತದ್ದು. ಹಾಗಿದ್ರೆ ಇಷ್ಟೇ ಇರುತ್ತೆ ಅಲ್ಲಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳಿರುತ್ತೆ, ನಿಮ್ಮ ಸವಾಲುಗಳಿಗೆ ಪರಿಹಾರ ಇರುತ್ತೆ ಆ 3 ದಿನದಲ್ಲಿ. ಸಪೋಸ್ ಆ 3 ದಿನದಲ್ಲಿ ನೀವು ಅನ್ಕೊಂಡಿರೋದು ಸಿಗದೆ ಹೋದ್ರೂ ನಿಮಗೆ ಅಲ್ಲಿ ಅವಶ್ಯಕವಾಗಿರೋದನ್ನ ಕೊಡ್ತಾ ನಿಮ್ಗೆ ಏನ್ ಬೇಕು ಅದನ್ನ ಕೊಡಕ್ಕೆ ಟ್ರೈ ಮಾಡ್ತೀವಿ. ಸಪೋಸ್ ಅನ್ಕೊಳ್ಳಿ ಸಿಗದೆ ಹೋದ್ರೂ ಈ 3 ದಿನ ಆದ್ಮೇಲೆ ನಮ್ದು ಫಾಲೋ ಅಪ್ ಗಳಿರುತ್ತೆ,
ಪ್ರತಿ ವಾರಕ್ಕೆ ಆಫ್ಲೈನ್ ಆನ್ಲೈನ್ ಅಂತ ಮಿನಿಮಮ್ 2 ಅವರ್ಸ್ ಆದ್ರೂ ನಾವು ನಿಮ್ ಜೊತೆಗೆ ಇರಕ್ ಹೋಗ್ತಾ ಇದೀವಿ. ನಿಮಗೆ ಯಶಸ್ಸಿನ ದಾರಿಯಲ್ಲಿ ನಡೆಸೋದಕ್ಕೆ, ಪ್ರಗತಿ ಪಥದಲ್ಲಿ ಮುಂದುವರಿಯೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಟೂಲ್ಸ್, ಸ್ಕಿಲ್ಸ್, ನಾಲೆಜ್, ಈ ಆಟಿಟ್ಯೂಡ್ ಏನೆಲ್ಲ ಬೇಕೋ ಕರೆಕ್ಟ್ ಆಗಿ ಇರುವಂತ ಸಮಯದಲ್ಲಿ ನಿಮಗೆ ಅದನ್ನ ತಲುಪಿಸ್ತಾ ಹೋಗ್ತೀವಿ, ಹಂಚ್ಕೊಳ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಅನಿಸ್ತಾ ಇರುತ್ತೆ ಈ 3 ದಿನದಲ್ಲಿ ಇನ್ನೇನೇನಿರುತ್ತೆ. ಆ 3 ದಿನದಲ್ಲಿ ಸ್ಟಡಿ ಮಟೀರಿಯಲ್, ಫೈಲ್ಸ್, ಪೆನ್ನು, ಅದಾದ್ಮೇಲೆ ಟೀ, ಕಾಫಿ, ಲಂಚ್ ಎಲ್ಲನೂ ನಿಮ್ಗೆ ಪ್ರೊವೈಡ್ ಮಾಡಕ್ ಹೋಗ್ತಾ ಇದೀವಿ. ಇದಕ್ಕಿಂತ ಮುಖ್ಯವಾಗಿ ನಿಮಗೆ ಸಿಗಕ್ ಹೋಗ್ತಾ ಇರೋದು, ಯಾರು 3 ದಿನ ಕಂಪ್ಲೀಟ್ ಆಗಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಅಟೆಂಡ್ ಮಾಡ್ಕೊಂಡು 3 ದಿನ ಯಶಸ್ವಿಯಾಗಿ ಸೀಕರ್ಸ್ ಸಂಸ್ಕಾರ ವರ್ಕ್ಶಾಪ್ ಅನ್ನ ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡಕ್ ಹೋಗ್ತಾ ಇದೀವಿ. ಸೊ ಆ ಸರ್ಟಿಫಿಕೇಟ್ ಪ್ರಾಮುಖ್ಯತೆ ಈಗ ನಿಮ್ಗೆ ಅರ್ಥ ಆಗದೆ ಇರ್ಬೋದು. 3 ದಿನ ಕಂಪ್ಲೀಟ್ ಮಾಡಿದ್ಮೇಲೆ ಅದನ್ನ ನೀವ್ ಯಾರಿಗಾದ್ರೂ ತೋರಿಸ್ತಿರಲ್ಲ, ಆವಾಗ ಓ ನೀವ್ ಈ ವರ್ಕ್ಶಾಪ್ ಅಟೆಂಡ್ ಮಾಡಿದೀರಾ ಅಂತ ಖಂಡಿತವಾಗ್ಲೂ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ನೋಡಕ್ ಶುರು ಮಾಡ್ತಾರೆ. ನಿಮ್ಮನ್ನ ಟ್ರೀಟ್ ಮಾಡುವಂತ ಸ್ಥಿತಿನೇ ಬದಲಾವಣೆ ಹೋಗ್ತಾ ಇದೆ. ಇನ್ನ ಈ ಶಿಬಿರದಲ್ಲಿ ಯಾರೆಲ್ಲ ಭಾಗವಹಿಸಬೇಕು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿಸ್ಕೊಳ್ಳಿ. 15 ವರ್ಷ ಮತ್ತು 15 ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಈ ಸೀಕರ್ಸ್ ಸಂಸ್ಕಾರ ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಮಾಡಬಹುದು. ಅಂದರೆ ಸ್ಟೂಡೆಂಟ್ಸ್, ಯಾರು ಈಗ ಆಲ್ರೆಡಿ ಕೆಲಸವನ್ನ ಹುಡುಕ್ತಾ ಇದ್ದಾರೆ, ಯಾರು ಆಲ್ರೆಡಿ ಕೆಲಸವನ್ನ ಶುರು ಮಾಡಿದ್ದಾರೆ, ಯಾರು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದಾರೆ, ಯಾರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಯಾರು ಕೆಲಸವನ್ನ ಬಿಟ್ಟು ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅಂತಿದ್ದಾರೆ, ಯಾರು ಆಲ್ರೆಡಿ ಬಿಸ್ನೆಸ್ ಅನ್ನ ಬೇಡ ನನಗೆ ಬೇರೆ ಏನಾದ್ರು ಕೆಲಸ ಮಾಡ್ಬೇಕು ಅಂತಿದ್ದಾರೆ, ಯಾರಿಗೆ ತಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಬೇಕು ಅಂತಿದೆ. ಒಂದೇ ಒಂದು ಬೇಕಾಗಿರುವಂತದ್ದು, ಯಾರಿಗೆ ಇನ್ನೂ ಕಲಿಬೇಕು, ಅದನ್ನ ಕಲ್ತಿರೋದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಬೆಳೀತಾ 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 ಇನ್ನೊಬ್ಬರನ್ನ ಬೆಳೆಸ್ಬೇಕು ಅಂತ ಯಾರಿಗೆ ಆ ಮನಸ್ಥಿತಿ ಇದೆಯೋ ಅಂತವರಿಗೆ ಹೇಳಿ ಮಾಡಿಸಿರುವಂತದ್ದು, ಅಂತವ್ರಿಗೋಸ್ಕರನೇ ಡಿಸೈನ್ ಮಾಡಿರುವಂತದ್ದು ಈ 3 ದಿನಗಳ ಸೀಕರ್ಸ್ ಸಂಸ್ಕಾರ ಶಿಬಿರ. ಹಾಗಿದ್ರೆ ನೀವ್ ಹೇಳ್ತಾ ಇರುವಂತ ವಿಷಯಗಳು, ವಿವರಗಳು ನನಗಿನ್ನೂ ಸಾಕಾಗ್ತಾ ಇಲ್ಲ, ಇದನ್ನ ನನಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕಲ್ಲ, ಈ 3 ದಿನದಲ್ಲಿ ಏನೇನಿರುತ್ತೆ, ಹೇಗಿರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ವಿವರಣೆಗಳು ಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಡೈಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಿಮ್ಗೆ ನಾವು ಏನು ನಿಮ್ಮ ಪ್ರಶ್ನೆಗಳಿದೆಯೋ, ಏನು ನಿಮ್ಮ ಸವಾಲುಗಳಿದೆಯೋ, ನಿಮ್ಗೆ ಏನು ಕ್ಲಾರಿಟಿ ಬೇಕೋ ಅದನ್ನ ಕೊಡ್ತಾ ಕೊಡ್ತಾ ನಿಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ನಮ್ದು. ಇನ್ನೂ ಹೆಚ್ಚಿನ ಜನಕ್ಕೆ ಇಲ್ಲ ನಿಮ್ ಬಗ್ಗೆ ಇನ್ನೂ ತಿಳ್ಕೋಬೇಕು, ನಿಮ್ಮ ಅಕಾಡೆಮಿ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಶಿಬಿರಾರ್ಥಿಗಳು ಹೇಗೆ ಬೆಳೀತಿದ್ದಾರೆ ಅಂತ ತಿಳ್ಕೋಬೇಕು ಅನ್ನೋಗಿದ್ರೆ ಈ ಕೆಳಗಡೆ ಬರೆದಿರುವಂತ ಡಿಸ್ಕ್ರಿಪ್ಷನ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಯೂಟ್ಯೂಬ್ ಲಿಂಕ್, ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಗಳನ್ನೆಲ್ಲ ಶೇರ್ ಮಾಡಿದೀವಿ. ಸೊ ಅದನ್ನ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲ ರೀತಿಯಲ್ಲಿ ವಿವರಣೆಗಳು ಸಿಗುತ್ತೆ. ಇನ್ನು ಕೆಲವೊಬ್ಬರಿಗೆ ನಮ್ಮ ಜೊತೆಗೆ ನೇರವಾಗಿ ಭೇಟಿ ಆಗ್ಬೇಕು, ನಮ್ಮ ಜೊತೆಗೆ ನೇರವಾಗಿ ಮಾತಾಡ್ಬೇಕು ಅನ್ನಂಗಿದ್ರೆ ನಿಮ್ಮ ವಿವರಣೆಗಳನ್ನ ನಮ್ಗೆ ಕೊಡಿ. ಅಂದ್ರೆ ಹೇಗ್ ಮಾಡ್ಬೇಕು, ಆ ಡಿಸ್ಕ್ರಿಪ್ಷನ್ ಅಲ್ಲೇನೆ ಒಂದು ಗೂಗಲ್ ಫಾರ್ಮ್ ಅಂತ ಕಳ್ಸಿದೀವಿ. ಆ ಗೂಗಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನು ವಿವರಣೆಗಳನ್ನ ನಿಮ್ಮ ಬಗ್ಗೆ ಕೇಳಿದೀವೋ ಎಲ್ಲ ವಿವರಣೆಗಳನ್ನ ಕೊಡಿ. ನಿಮಗೆ ನಮ್ಮ ಟೀಮಿಂದ ನಿಮ್ಗೆ ಕಾಲ್ ಬರುತ್ತೆ. ನಿಮ್ಗೆ ಏನು ಪ್ರಶ್ನೆಗಳಿದೆಯೋ, ನಿಮ್ಮ ಏನು ಸವಾಲುಗಳಿದೆಯೋ ಅದಕ್ಕೆ ಕರೆಕ್ಟ್ ಆದಂತ ಒಂದು ಕ್ಲಾರಿಟಿ ಕೊಡ್ತಾ 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 ನಿಮ್ಮನ್ನ ನಮ್ ಜೊತೆಗೆ ಬೆಳೆಸ್ತಾ ನಿಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುವಂತ ಏನು ದಾರಿ ಇದೆಯೋ, ಏನು ಮಾರ್ಗ ಇದೆಯೋ ಅದನ್ನ ಹಂಚ್ಕೊಳ್ತೀವಿ. ಇದೆಲ್ಲದರ ಜೊತೆಗೆ ನಾನು ಏನೇ ಹೇಳ್ಬೋದು, ನಿಮ್ಗೆ ಎಷ್ಟೇ ಕ್ಲಾರಿಟಿ ಕೊಡ್ಬೋದು, ಆದರೆ ಒಂದು ನಿಮ್ಮಲ್ಲಿ ಇರ್ಬೇಕಾಗಿರುವಂತದ್ದು, ನಿಮ್ಮ ಜೀವನ ನಿಮ್ಮದೇ ಜವಾಬ್ದಾರಿ. ನಾನು ಇಷ್ಟೊಂದು ನಿಮ್ಗೆ ಮಾತಾಡ್ತಾ ಇದ್ದೀನಿ, ಇಷ್ಟೊಂದು ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಆದರೆ ಒಂದು ನೀವು ತಿಳ್ಕೊಬೇಕಾಗಿರೋದು, ನೀವು ಇವತ್ತಿನ ಜೀವನದಲ್ಲಿ ಏನೆಲ್ಲ ಅನುಭವಿಸ್ತಾ ಇದ್ದೀರೋ, ಸುಖ ಕಷ್ಟ ಎಂತದೇ ಜೀವನ ನೀವು ನಡೆಸ್ತಾ ಇದ್ದೀರಾ, ಅದನ್ನ ನಿನ್ನೆವರೆಗೂ ನೀವೇನು ತೀರ್ಮಾನಗಳನ್ನ ತಗೊಂಡ್ರಲ್ಲ, ಆ ತೀರ್ಮಾನದ ಪರಿಣಾಮವಾಗಿ ನಿಮಗೆ ಈ ಒಂದು ಜೀವನ ಸಿಕ್ಕಿದೆ. ಈ ರೀತಿ ಜೀವನ ಹಾಗೆ ಮುಂದುವರಿಬೇಕು, ನಾಳೆನೂ ಇದೇ ರೀತಿ ಇರಬೇಕು ಅನ್ನಂಗಿದ್ರೆ ನಿನ್ನೆವರೆಗೂ ಏನ್ ತೀರ್ಮಾನ ತಗೊಂಡ್ರು ಇವತ್ತು ಅದನ್ನೇ ತೀರ್ಮಾನ ತಗೊಳ್ಳಿ. ಇಲ್ಲ, ನಾನು ಇನ್ನೂ ಬೆಳಿಬೇಕು, ನನ್ನ ಜೀವನದ ಗುಣಮಟ್ಟವನ್ನ ನಾನು ಹೆಚ್ಚಿಸ್ಕೊಳ್ಬೇಕು, ನಾನು ಏನಾದ್ರೂ ಒಂದು ಸಾಧನೆ ಮಾಡಿ ಎಲ್ಲರ ತರ ನಾನು ಒಂದು ದೊಡ್ಡ ಹೆಸರನ್ನ ಸಂಪಾದಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ, ಇಲ್ಲಿವರೆಗೂ ನೀವೇನ್ ತೀರ್ಮಾನ ತಗೊಂಡ್ರೋ ಇವತ್ತು ನೀವು ಆ ತೀರ್ಮಾನಗಳಲ್ಲಿ ಬದಲಾವಣೆ ತರಲೇಬೇಕಾಗಿದೆ. ಆ ಬದಲಾವಣೆಗಳಲ್ಲಿ ತೀರ್ಮಾನ ತಗೊಂಡ್ರೇನೆ ನೀವು ಹೊಸ ಜೀವನವನ್ನು ಶುರು ಮಾಡಕ್ಕಾಗೋದು. ಅಂದರೆ ನ್ಯೂ ಮೈಂಡ್ ಸೆಟ್ ವಿಲ್ ಗಿವ್ ನ್ಯೂ ರಿಸಲ್ಟ್ಸ್. ಸೊ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬೇಕು, ಹೊಸದಾಗಿರುವಂತ ರಿಸಲ್ಟ್ಸ್ ಬೇಕು ಅಂತಿದ್ರೆ ಇವತ್ತಿನಿಂದ ಹೊಸ ತೀರ್ಮಾನಗಳನ್ನ ತಗೊಳಕ್ಕೆ ನೀವು ಶುರು ಮಾಡ್ಬೇಕು. ನಾನ್ ನಿಮ್ಗೆ ಇಷ್ಟು ಹೇಳ್ಬೋದು ಅಷ್ಟೇನೆ, ನಾನು ನಿಮಗೆ ಫೆಸಿಲಿಟೇಟ್ ಮಾಡ್ಬೋದು, ನಿಮಗೆ ತಿಳಿಸ್ಕೊಡ್ಬೋದು ಅಷ್ಟೇನೆ. ಆದ್ರೆ ಒಂದು ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಮ ಜೀವನ ನಿಮ್ಮದೇ ಜವಾಬ್ದಾರಿ. ಆ ಜವಾಬ್ದಾರಿ ನೀವು ಯಾವಾಗ ತಗೊಳ್ತೀರೋ,
ನಾವು ಮುಖಾಮುಖಿ ಭೇಟಿಯಾಗೋಣ, ಈ ಶಿಬಿರದಲ್ಲಿ ಭಾಗವಹಿಸೋಣ, ನಾವು ಬೆಳೆಯೋಣ, ನಮ್ಮ ಜೊತೆಗಿರೋರನ್ನು ಬೆಳೆಸ್ತಾ ಹೋಗೋಣ. ಅಲ್ಲಿವರೆಗೂ ನೀವು ಸಿಗೋವರೆಗೂ ಅಂತರಾಳದಿಂದ ಈ ಸೂರ್ಯನಿಂದ ಪ್ರಣಾಮಗಳು, ಧನ್ಯವಾದಗಳು.